ವೀಕ್ಷಕರೇ, ಮರಗಳು ಮನುಷ್ಯರ ಜೊತೆ ಮಾತಾಡುತ್ತೆ, ಆದ್ರೆ ಮನುಷ್ಯರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಪ್ರಕೃತಿ ಮನುಷ್ಯರ ಜೊತೆ ಮಾತಾಡ್ತಾ ಇದೆ, ಆದ್ರೆ ಮನುಷ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಏನ್ರಿ ನಿಜವಾಗ್ಲೂ ಪ್ರಕೃತಿ ಮಾತಾಡುತ್ತೇನ್ರಿ? ಎಲ್ರಿದೆ ಮರಕ್ಕೆ ಜೀವ ಅನ್ನೋರು ಎಷ್ಟೋ ಜನ ಹೋಗ್ಬಿಟ್ಟಿದ್ದೀರಾ ಬಿಡಿ. ಆದ್ರೂ ಕೂಡ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿ ಮನುಷ್ಯರ ಜೊತೆ ಮಾತಾಡ್ತಾ ಇದೆ, ಇದು ನಿಜ. ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಕೆಲವೊಂದು ಮೂವಿಗಳನ್ನ ತೋರಿಸ್ತಾರೆ ನಮ್ಗೆ, ಮೂವಿಗಳಲ್ಲಿ ಆ ಕಥೆಗಳಿರುತ್ತಲ್ಲ, ಸುಮ್ಮನೆ ಕಥೆಗಳು ಉಟ್ಕೊಂಡಿರೋದಿಲ್ಲ, ಪುರಾಣಗಳನ್ನ ಆಧರಿಸಿ ಕಥೆಗಳನ್ನ ಮಾಡಿರ್ತಾರೆ. ಇಲ್ಲ ಮುಂದೆ ಆಗುವಂಥದ್ದಾಗಿರ್ಬೋದು, ಇಲ್ಲ ಹಿಂದೆ ಆಗಿರುವಂಥದ್ದಾಗಿರ್ಬೋದು, ಎಲ್ಲಾನು ಸೇರಿಸಿ ಒಂದು ಕತೆ ಮಾಡೋದು. ನಿಮ್ಗೊಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಅವತಾರ್ ಸಿನಿಮಾ ತುಂಬಾ ಜನ ನೋಡಿರ್ತೀರಾ. ಅವತಾರ್ ಸಿನಿಮಾದಲ್ಲಿ ಪ್ರಕೃತಿನೇ ದೇವರು ಅಂತ ಪೂಜೆ ಮಾಡ್ತಾರೆ. ಆ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ನೋಡಿ ನೀವು, ಯಾವುದೋ ಒಂದು ಬೇರೆ ಗ್ರಹದ ಚಿತ್ರಣ ತೋರಿಸ್ತಾರೆ, ಆದ್ರೂ ಅದರಲ್ಲಿ ತೋರಿಸೋದು ಪ್ರಕೃತಿನೇ ದೇವರು. ಪ್ರಾಣಿಗಳ ಜೊತೆ ಎಲ್ಲ ಒಂದು ಲಿಂಕಿಂಗ್, ಬಾಂಡಿಂಗ್ ಇಟ್ಕೊಂಡಿರ್ತಾರೆ. ಮರನೇ ಅವರ ವಾಸಸ್ಥಳ ಆಗಿರುತ್ತೆ. ಅಂತ ಮರ ಕಡಿಬೇಕು ಅಂದ್ರೆ ಪ್ರಾಣ ಕಳ್ಕೊಳ್ತಾ ಇದೆಯೇನೋ ಅನ್ನೋ ಲೆವೆಲ್ಗೆ ಮನುಷ್ಯ ಟ್ರೀಟ್ ಮಾಡ್ತಾನೆ ಆ ಫಿಲಮ್ ಅಲ್ಲಿ. ಆ ಫಿಲಮ್ ಕತೆ ಯಾಕೆ ಹೇಳ್ತಿದ್ದೀರಾ ನೀವು ಅಂತ ಕೇಳ್ಬೋದು. ಅಂತ ಪ್ರಕೃತಿನಲ್ಲಿ ಆಗುವಂತ ಬದಲಾವಣೆಗಳಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಆ ಫಿಲಮ್ ಸಾಕ್ಷಿ ಮಾಡಿ ತೋರಿಸ್ಕೊಡಿದೆ. ಮನುಷ್ಯನಿಗೆ ಮತ್ತೆ ಪ್ರಕೃತಿಗೆ ಒಂದು ಸಂಬಂಧ ಇರುತ್ತೆ, ಇಂಟರ್ ರಿಲೇಶನ್ಶಿಪ್. ಪ್ರಾಣಿಗಳಿಗೂ ಮತ್ತೆ ಪ್ರಕೃತಿಗೂ ಕೂಡ ಸಂಬಂಧ ಇರುತ್ತೆ. ಅಂತ ವಿಷಯಗಳು ನಮ್ಗೆ ಗೊತ್ತಿಲ್ಲ. ಇನ್ನ ಮರಗಳು ಮಾತಾಡುತ್ತೆ. ಅವತಾರ್ ಫಿಲಮ್ ಅಲ್ಲಿ ತೋರಿಸ್ತಾರೆ ಬಾಂಡಿಂಗ್, ಬಾಲದಲ್ಲಿರುವಂತದ್ದನ್ನ ತಗೊಂಡೋಗಿ ಆ ಮರಕ್ಕೆ ಟಚ್ ಮಾಡಿದ್ರೆ ಸಾಕು, ಮರದಲ್ಲಿರುವಂತ ಫೀಲಿಂಗ್ಸ್ ಏನು ಎತ್ತ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ಲ. ಅಂತ ಫೀಲಿಂಗ್ಸ್ ಗಳನ್ನ ಸೈಂಟಿಸ್ಟ್ಗಳು ಸ್ಟಡಿ ಮಾಡೋ ಕೆಲಸ ಮಾಡ್ತಾ ಇದಾರೆ. ಇಲ್ಲೊಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಆರ್ಟಿಕಲ್ ನ ನಾನು ಕಂಪ್ಲೀಟ್ ಆಗಿ ನೋಡಿದೆ. ಸ್ಟ್ರೆಸ್ಡ್ ಪ್ಲಾಂಟ್ಸ್ ಕ್ಯಾನ್ ಕ್ರೈ ಅಂತ ಹೇಳಿ. ಇದು ಸೈಂಟಿಫಿಕ್ ಅಮೆರಿಕನ್ ಒಂದು ರಿಸರ್ಚ್ ಟೀಮ್ ಮಾಡಿರುವಂತ ಕೆಲಸ. ಇದರಲ್ಲಿ ಏನಂದ್ರೆ ಗಿಡ ಮರಗಳು ಅಳುತ್ತೆ, ಅವು ಕಷ್ಟ ಬಂದಾಗ ನೋವನ್ನ ಫೀಲ್ ಮಾಡುತ್ತೆ ಅಂತ ಕೂಡ ಅವ್ರು ಸ್ಟಡಿ ಮಾಡಿದ್ದಾರೆ. ಆ ನೋವನ್ನ ಎಷ್ಟೋ ಪ್ರಾಣಿಗಳು ಫೀಲ್ ಮಾಡುತ್ತೆ, ಪ್ರಾಣಿಗಳಿಗೆ ಅರ್ಥ ಆಗುತ್ತೆ. ಅಂದ್ರೆ ಮರಗಳಿಗೆ ಕಷ್ಟ ಆಗ್ತಾ ಇದೆ, ನೋವು ಆಗ್ತಾ ಇದೆ, ಏನೋ ಒಂದು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಪ್ರಾಣಿಗಳು ಕೂಡ ಫೀಲ್ ಮಾಡುತ್ತೆ ಅನ್ನೋದನ್ನ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಮೈಕ್ರೋಫೋನ್ಸ್, ಅಲ್ಟ್ರಾಸಾನಿಕ್ ಮೈಕ್ರೋಫೋನ್ಸ್ ಇಟ್ಟು ಒಂದು ಕ್ಯಾಕ್ಟಸ್ ಪ್ಲಾಂಟ್ ಇಂದ ಅವರು ಸ್ಟಡಿ ಮಾಡಿದ್ದಾರೆ. ಆ ಗಿಡಕ್ಕೆ ನೀರು ಕೊಟ್ಟಿಲ್ಲ ಅಂದ್ರೆ ಯಾವ ತರ ಫೀಲ್ ಮಾಡುತ್ತೆ, ನೀರು ಕೊಟ್ರೆ ಯಾವ ತರ ವೈಬ್ರೇಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಅವರು ತಿಳಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ಒಂದು ಪೋಸ್ಟ್ ನೀವು ನೋಡ್ಬೋದು, ಇದ್ರಲ್ಲಿ ತೋರಿಸ್ತಾರೆ, ನಾವು ಮರಗಳನ್ನ ಕಡಿತೀವಿ, ಮರಗಳನ್ನ ಕಡಿದ್ರೆ ಆ ಮರಗಳು ಅಳೋದಕ್ಕೆ ಶುರು ಮಾಡುತ್ತೆ. ಎಲ್ರಿ ಅಳುತ್ತೆ ಮರ? ನಮ್ಗಂತೂ ಕೇಳಿಸೇ ಇಲ್ಲ. ಅದೇ ಹೇಳ್ತಾ ಇರೋದು, ನಮ್ಗೆ ಬಾಯಿ ಇರೋದ್ರಿಂದ ನಮ್ಗೆ ಮಾತಾಡೋದು ಗೊತ್ತಾಗ್ತಾ ಇದೆ. ಅನಿಮಲ್ಸ್ಗೆ ನಾವು ಅಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲಾದ್ರೂ ಸರಿ ಒಂದು ಕೋಳಿ ಕಟ್ ಮಾಡ್ತಾರೆ, ಇಲ್ಲ ಕುರಿ ಕಟ್ ಮಾಡ್ತಾರೆ, ಏನೋ ಒಂದು ಅನಿಮಲ್ ಕಟ್ ಮಾಡ್ತಾರೆ, ಅದಕ್ಕೆ ಬಾಯಿ ಇದೆ, ಮಾತಾಡುತ್ತೆ, ಕಿರ್ಚುತ್ತೆ, ನೋವನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಆದ್ರೆ ಅನಿಮಲ್ಸ್ ಜೊತೆಗೆ ಈ ರೀತಿ ಮರಗಳಿಗೂ ಕೂಡ ಅದೇ ರೀತಿ ಫೀಲಿಂಗ್ಸ್ ಅನ್ನೋದಿದೆ. ಅದು ಉಸಿರಾಡುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು, ನಾವಲ್ಲ. ಸೈಂಟಿಸ್ಟ್ಗಳು ಕ್ಲಿಯರ್ ಆಗಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಳ್ತಾರೆ, ಒಂದು ಮರಕ್ಕೆ ನೀವು ನಿಂತ್ಕೊಂಡು ದಿನಾ ಬೈಯೋದಕ್ಕೆ ಶುರು ಮಾಡಿ, ಒಂದು 2 ವರ್ಷ 3 ವರ್ಷದೊಳಗೆ ಮರ ಒಣಗೋದಕ್ಕೆ ಶುರು ಆಗುತ್ತೆ. ಗಿಡನೇ ಆಗಿರ್ಬೋದು. ಆಫ್ರಿಕಾದಲ್ಲಿ ಈ ಸ್ಟೋರಿ ತುಂಬಾ ಕಡೆ ನೋಡಿರ್ತೀವಿ. ಒಂದು ಮರ ಕಡಿಬೇಕು ಅಂದ್ರೆ ಅವ್ರೇನ್ ಮಾಡ್ತಾರೆ, ಊರವರೆಲ್ಲ ನಿಂತ್ಕೊಂಡು ಮರಕ್ಕೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಆ ಮರಕ್ಕೆ ಬೈಗಳ ಕೇಳೋದಕ್ಕಾಗದೆ ಎಲೆಗಳೆಲ್ಲ ಊದ್ರಿ ಮರನೇ ಒಣಗೋಗುತ್ತಂತೆ. ಅಂಥದ್ದನ್ನ ಕೇಳಿರ್ತೀರ ಎಷ್ಟೋ ಜನ. ರಿಯಲ್ ಆಗಿ ನಡೆದಿರುವಂತ ಇನ್ಸಿಡೆಂಟ್ಗಳು. ಅಂದ್ರೆ ಮರಕ್ಕೂ ಕೂಡ ಫೀಲ್ ಆಗುತ್ತೆ. ಮನುಷ್ಯ ಏನ್ ಹೇಳ್ತಾನೆ ಅಂತ ಫೀಲಿಂಗ್ಸ್ ಮರಕ್ಕೆ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನಾವು. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಪ್ರಕೃತಿನ ಏನ್ ಮಾಡ್ತೀವಿ, ಗಿಡ ಮರ ಅಲ್ವಾ, ಕಟ್ ಮಾಡಿ ಬಿಸಾಕಮ್ಮ, ಮನೆ ಕಟ್ಕೋಬೇಕು ನಾವು ಅಂತ ಕಟ್ ಮಾಡ್ಕೊಂಡು ಹೊರಟೋಗ್ತೀವಿ. ಆ ಗಿಡ ಮರ ಕಟ್ ಮಾಡೋದು ಪ್ರಕೃತಿ ಫೀಲ್ ಮಾಡುತ್ತೆ, ನನ್ನನ್ನ ಕಟ್ ಮಾಡ್ತಾ ಇದ್ದಾರೆ, ನನ್ನನ್ನು ಯಾರಾದ್ರೂ ಕಾಪಾಡಿ ಅಂತ ಕೇಳ್ಕೊಳ್ಳುತ್ತೆ. ಆ ಸಮಯಕ್ಕೆ ಪ್ರಕೃತಿ ರಿಯಾಕ್ಟ್ ಮಾಡದೇ ಇರ್ಬೋದು, ಆದ್ರೆ ಆ ನೆಕ್ಸ್ಟ್ ಸಮಯ ಇರುತ್ತಲ್ಲ, ಈಗ ನೋಡಿದೀವಲ್ಲ ಅಂತ ಸಮಯ ನೋಡ್ತಾ ಇದ್ದೀವಿ. ಹೇಗೆ ಈ ಭೂ ಕುಸಿತ ಆಗಿ ಕೊಚ್ಕೊಂಡು ಹೋದ್ರು ಜನ. ಯಾಕೆ? ಅಲ್ಲಿದ್ದಂತ ಕಾಡಲ್ಲಿರುವಂತ ಮರಗಳನ್ನೆಲ್ಲ ಕಡಿದು ರೋಡ್ ಮಾಡ್ಕೊಂಡ್ರು, ರೆಸಾರ್ಟ್ ಮಾಡ್ಕೊಂಡ್ರು, ಇನ್ನೊಂದು ಮಾಡ್ಕೊಂಡ್ರು. ಇದಕ್ಕೆಲ್ಲ ಯಾರ ಕಾರಣ? ಮನುಷ್ಯ ಅಲ್ವಾ? ಅಂತ ಮನುಷ್ಯರು ಮಾಡ್ತಾ ಇರುವಂತ ಕೃತ್ಯಗಳನ್ನ ಪ್ರಕೃತಿ ಸ್ಟಡಿ ಮಾಡುತ್ತೆ. ಆ ನೋವನ್ನ ಅನುಭವಿಸಿದ್ಯಲ್ಲ, ಅದಕ್ಕೆ ರಿವೆಂಜ್ ಅನ್ನೋದನ್ನ ತಗೊಳ್ತಾ ಇದೆ. ಪ್ರಾಣಿಗಳು ರಿವೆಂಜ್ ತಗೊಳುತ್ತೆ, ಮನುಷ್ಯರು ರಿವೆಂಜ್ ತಗೊಳ್ತೀವಿ. ಅದೇ ರೀತಿ ಪ್ರಕೃತಿನೂ ರಿವೆಂಜ್ ಅನ್ನೋದನ್ನ ತಗೊಳುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಈ ಆರ್ಟಿಕಲ್ ನ ನೀವು ಬೇಕಾದ್ರೆ ಒಂದ್ಸಲ ಹೋಗಿ ನೋಡ್ಬೋದು. ಸೈಂಟಿಫೈ ಅಮೆರಿಕನ್ ಅಂತ ಹೇಳ್ಬಿಟ್ಟು ಈ ಆರ್ಟಿಕಲ್ ಅಲ್ಲಿ ಪಬ್ಲಿಷ್ ಮಾಡ್ತಾ ಇರೋದು. ಈ ಕ್ಯಾಕ್ಟಸ್ ಮೇಲೆ ಅವರು ಪ್ರಯೋಗ ಮಾಡಿದ್ರು. ತುಂಬಾ ಮೈಕ್ರಾನ್ ಅಲ್ಲಿ ವೈಬ್ರೇಷನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡಿ ರಿಪೋರ್ಟ್ಗಳನ್ನ ಹಾಕಿದ್ರು. ಪ್ಲಾಂಟ್ಸ್ಗಳು ಕೂಡ ಅಳುತ್ತೆ. ಇಲ್ಲೇ ಹಾಕಿದ್ದಾರೆ ನೋಡಿ, ಸ್ಟ್ರೆಸ್ಡ್ ಪ್ಲಾಂಟ್ಸ್ ಕ್ಯಾನ್ ಕ್ರೈ. ತುಂಬಾ ನೋವಾಗಿರುವಂತ ಪ್ಲಾಂಟ್ಸ್ ಅಳುತ್ತೆ. ಅದ್ರ ಫೀಲಿಂಗ್ಸ್ಗಳನ್ನ ಇವರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ವೇರಿಯೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಅನಿಮಲ್ಸ್ ಅಲ್ಲಿ ಯಾವ ರೀತಿ ಫೀಲಿಂಗ್ಸ್ ಚೇಂಜ್ ಆದಾಗ ವೇರಿಯೇಷನ್ ಇರುತ್ತೋ, ಮನುಷ್ಯರಲ್ಲಿ ಚೇಂಜ್ ಆದಾಗ ವೇರಿಯೇಷನ್ ಇರುತ್ತೋ, ಅಂತ ವೇರಿಯೇಷನ್
ಈ ಗಿಡಗಳಲ್ಲಿ ಕೂಡ ಇರುತ್ತೆ. ನಾವು ಮರ ಕಟ್ ಮಾಡಿದಾಗ ಅದ್ರ ಫೀಲಿಂಗ್ಸು ಕೂಡ ಇದೇ ರೀತಿ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದರಲ್ಲೂ ಸೌಂಡ್ಗಳು ಅನ್ನೋದು ವೈಬ್ರೇಷನ್ ಮೂಲಕ ಪ್ರಕೃತಿನ ತಲುಪ್ತಾ ಇರುತ್ತೆ, ಪ್ರಾಣಿಗಳನ್ನ ತಲುಪ್ತಾ ಇರುತ್ತೆ. ಈ ಪ್ರಕೃತಿ ವಿಕೋಪ ಆಗುವಾಗ ಒಂದು ಕಡೆ ನಡೆದ್ರೆ ಎಲ್ಲೋ ಇರೋ ಪ್ರಾಣಿಗಳಿಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಈ ಟೆಲಿಪತಿ ಅಂತಾನೆ ಅನ್ಕೊಳ್ಳಿ, ಈ ಟೆಲಿಪತಿ ಬಗ್ಗೆ ನಾನು ಪ್ರೋಗ್ರಾಮ್ ಅಲ್ಲಿ ಮಾಡಿ ತಿಳಿಸಿದ್ದೀನಿ, ಅನಿಮಲ್ಸ್ಗೆ ಕೆಲವೊಂದು ಫೀಲ್ ಆಗುತ್ತೆ ಅಂತ. ಅದೇ ರೀತಿ ಈ ಪ್ರಕೃತಿನಲ್ಲಿ ಏನಿದೆ ಒಂದಕ್ಕೊಂದು ಸಂಬಂಧ ಇರುತ್ತೆ. ಮನುಷ್ಯರು ಕೂಡ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇರುತ್ತೆ ಪ್ರಕೃತಿ. ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇರುವಾಗ ಟೆಂಟ್ ಹಾಕೊಂಡು ಇಲ್ಲ ಫಾರೆಸ್ಟ್ ಅಲ್ಲಿ ಮಲಗಿದ್ರಂತೆ, ಅವ್ರಿಗೆ ಒಂದು ಫೀಲ್ ಆಗಿರೋದು ನೆಕ್ಸ್ಟ್ ಒಂದು ಅವರ್ ನಲ್ಲಿ ಒಂದು ಮರ ಬಿದ್ದೋಗುತ್ತೆ ಆ ಟೆಂಟ್ ಮೇಲೆ, ಅಲ್ಲಿರೋರೆಲ್ಲ ಎದ್ದೋಗಿ ಅನ್ನೋದು ಪ್ರಕೃತಿ ಮೆಸೇಜ್ ಕೊಟ್ಟಿದೆ ಅವರಿಗೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮನುಷ್ಯರು ಯಾವತ್ತು ಪ್ರಕೃತಿನ ಕಾಪಾಡೋ ಕೆಲಸ ಮಾಡ್ತಾರೆ, ಪ್ರಕೃತಿ ವಾಪಸ್ ಮನುಷ್ಯರನ್ನ ಕಾಪಾಡೋ ಕೆಲಸ ಮಾಡುತ್ತೆ. ಅಂಥದ್ದೆಲ್ಲ ನಡೀತಾ ಇರುತ್ತೆ. ಈ ಆರ್ಟಿಕಲ್ ನಿಮಗೆ ಅದೇ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇನ್ನು ಇದರಲ್ಲೂ ತೋರಿಸ್ತಾ ಇದೀವಿ ನೋಡಿ. ಇದು ಯಾವುದೋ ಒಂದು ಕಂಟ್ರಿನಲ್ಲಿ ಸೈಂಟಿಸ್ಟ್ಗಳು ಮಾಡಿರುವಂತಹ ಪ್ರಯೋಗ. ಹೇಳಿದ್ನಲ್ಲ ನಾನು ಪ್ರೋಗ್ರಾಮ್ಗಳಲ್ಲಿ ಯಾವ ಥರ ಇದೆ ಅಂತ. ಮರಗಳು ಅಳ್ತಾ ಇದ್ದಾವೆ, ಅವು ಕಿರಿಸ್ತಾ ಇದ್ದಾವೆ, ಅವುಗಳ ಸೌಂಡ್ಗಳನ್ನ ನಾವು ಫೀಲ್ ಮಾಡ್ತಾ ಇಲ್ಲ ಅಷ್ಟೇ. ಆದಷ್ಟು ಇಂಥದನ್ನ ಫೀಲ್ ಮಾಡಿ, ಪ್ರಕೃತಿನಲ್ಲಿ ಒಂದು ಮರ ಕಡಿಯೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ. ಆ ಮರದಿಂದ ತುಂಬಾ ಒಳ್ಳೇದು ಆಗ್ಬೋದಾಗಿರುತ್ತೆ, ಅಂತ ಮರನ ಕಡ್ದಾಕ್ತಾ ಇದೀವಿ. ಉಸಿರಾಡೋದಕ್ಕೆ ನಮಗೆ ಗಾಳಿ ಬೇಕು, ಅದ್ರ ಜೊತೆಗೆ ಎಷ್ಟೋ ಅನುಕೂಲಗಳು ಆ ಮರದಿಂದ ಆಗ್ತಾ ಇರುತ್ತೆ. ಅಂತ ಅನುಕೂಲಗಳು ಕೊಡ್ತಾ ಇರೋ ಮರನ ಕಡಿತಾ ಇದ್ದೀವಿ. ಇದು ಸರಿನಾ? ಯೋಚನೆ ಮಾಡಿ. ಅದಕ್ಕೆ ಎಷ್ಟೋ ಕಡೆ ಈಗಲೂ ದೇವ್ರ ತರ ಮರಗಳನ್ನ ಟ್ರೀಟ್ ಮಾಡ್ತಾರೆ. ರೈತರು ಯಾಕೆ ಬೆಳೆ ಬೆಳೆಯುವಾಗ ಪೂಜೆ ಮಾಡಿ ಶುರು ಮಾಡ್ತಾರೆ ಅಂದ್ರೆ, ಅದು ಪ್ರಕೃತಿನ ಉಳಿಸುವಂಥದ್ದು ಅನ್ನೋದಕ್ಕೋಸ್ಕರನೇ ಶುರು ಮಾಡೋದು. ರೈತ ಯಾವತ್ತೂ ಒಂದು ಗಿಡ ಕಡಿಬೇಕು ಇಲ್ಲ ಒಂದು ಮರ ಕಡಿಬೇಕು ಅಂದ್ರೆ ಅದು ಒಣಗೋದ ಮೇಲೆ ಅದನ್ನ ಕಡಿಯೋ ಪ್ರಯತ್ನ ಮಾಡ್ತಾನೆ. ಎಕ್ಸಾಂಪಲ್ ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಬೇರೆ ಧಾನ್ಯಗಳಾಗ್ಬೋದು. ಪ್ರಕೃತಿನೇ ದೇವರು ಅಂತ ರೈತ ಪೂಜೆ ಮಾಡ್ತಾನೆ. ಅದಕ್ಕೋಸ್ಕರನೇ ಈ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಅದನ್ನೇ. ಪ್ರಕೃತಿ ಇಲ್ಲ ಅಂದ್ರೆ ಮನುಷ್ಯರು ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಮರಗಳಿಗೂ ಗಿಡಗಳಿಗೂ ಎಲ್ಲದಕ್ಕೂ ನೋವಾಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ದೇ ಇದ್ದ ದಿನ ಮನುಷ್ಯನಿಗೆ ಈ ಪ್ರಕೃತಿನಲ್ಲಿ ಬದುಕುವಂತ ಅವಕಾಶ ಕೂಡ ಇಲ್ಲ. ಈ ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಇದ್ರಲ್ಲಿ ಏನ್ ಕಾಣಿಸ್ತಾ ಇದೆ, ಒಂದು ಕಪ್ಪೆ ವೈಬ್ರೇಷನ್ ಅನ್ನೋದನ್ನ ಯಾವ ರೀತಿ ಪಾಸ್ ಮಾಡುತ್ತೆ ಪ್ರಕೃತಿ ಮೂಲಕ ಅನ್ನೋದನ್ನ ನೀವೇ ನೋಡ್ಬೋದು. ಆ ನೀರಿನ ಮೂಲಕ ಯಾವ ರೀತಿ ವೈಬ್ರೇಷನ್ ಅನ್ನೋದು ಪಾಸ್ ಆಗ್ತಾ ಇದೆ, ಇದನ್ನೇ ಹೇಳ್ತಾ ಇರೋದು. ವೈಬ್ರೇಷನ್ ಅನ್ನೋದು ಎಲ್ಲಾ ಕಡೆ ಇದೆ, ಆದ್ರೆ ನಾವು ನೇಚರ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಪ್ರಕೃತಿನಲ್ಲೂ ಅಂತ ವೈಬ್ರೇಷನ್ ಅನ್ನೋದು ಇದೆ. ಒಂದು ಮರ ಕಡಿಯುವಾಗಾದ್ರೂ ಸರಿ, ಮರ ಬೆಳೆಸುವಾಗಾದ್ರೂ ಸರಿ, ಒಂದು ಮರದ ಹತ್ರ ನಿಂತ್ಕೊಂಡು ನೀನು ನನ್ನ ಕಾಪಾಡ್ತೀಯಪ್ಪ, ನೀನು ನಂಗೆ ಫಲ ಕೊಡ್ತೀಯಪ್ಪ ಅಂತ ಹೇಳ್ತಾ ಇದ್ರೆ ಆ ಮರ ತುಂಬಾ ಚೆನ್ನಾಗಿ ಬೆಳೆಯುತ್ತಂತೆ. ಈ ಮಾತನ್ನು ಯಾರೋ ಒಬ್ರು ಸೈಕ್ಯಾಟಿಸ್ಟ್ ಹೇಳಿದ್ರು ನನಗೆ. ಒಂದು ಮರನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಆ ಮರ ಅಷ್ಟು ದೊಡ್ಡದಾಗಿ ಬೆಳೆದು ನಿಮ್ಗೆ ಫಲಗಳನ್ನ ಕೊಡುತ್ತೆ. ಒಂದು ಮರನ ಎಷ್ಟು ದ್ವೇಷಿಸ್ತೀರಾ ಅಷ್ಟೇ ಆ ಮರ ಒಣಗೋದಕ್ಕೆ ಶುರು ಆಗುತ್ತೆ. ಇಂಥದ್ದೆಲ್ಲ ಪ್ರಕೃತಿನಲ್ಲಿ ನಡೀತಾ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಮರಗಳಿಗೂ ಜೀವ ಇದೆ. ಒಬ್ಬೊಬ್ರು ಹೇಳ್ಬೋದು ಮರಗಳಿಗೆ ಎಲ್ಲಿದೆ ಜೀವ, ಜೀವ ಇಲ್ಲ ಬಿಡ್ರಿ, ಅದಕ್ಕೆ ಉಸಿರಾಡೋಕೆ ಹಾರ್ಟ್ ಇದೆಯಾ, ಇಲ್ಲ ಅದ್ರಲ್ಲಿ ರಕ್ತ ಹರಿಯುತ್ತಾ, ಹಾಗೆ ಹೀಗೆ ಮಾತಾಡೋರು ತುಂಬಾ ಜನ ಇರ್ತಾರೆ. ಆದ್ರೆ ಸೈಂಟಿಸ್ಟ್ಗಳು ಮಾಡಿರುವಂತ ಸ್ಟಡಿ ಯಾವತ್ತೂ ಸುಳ್ಳಾಗೋದಿಲ್ಲ. ಅದಕ್ಕೆ ನಾನು ಈ ರಿಪೋರ್ಟ್ ನ ನಿಮಗೆ ತೋರಿಸಿದ್ದು. ಇದರಲ್ಲಿ ನಾನು ಹೇಳ್ತಾ ಇಲ್ಲ, ಸೈಂಟಿಫಿಕ್ ಅಮೆರಿಕನ್ ಇವ್ರು ಹಾಕಿರುವಂತ ಆರ್ಟಿಕಲ್ ಈ ಮೇಲ್ಗಡೆ ನಿಮ್ಗೆ ಡೀಟೇಲ್ಸ್ ಕಾಣಿಸ್ತಾ ಇರ್ಬೋದು. ಅವರು ಸ್ಟಡಿ ಮಾಡಿರೋ ರಿಪೋರ್ಟ್ ಇಟ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ. ಇಂಥದ್ದು ಇಷ್ಟು ನಡೀತಾ ಇದೆ, ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಪ್ರಕೃತಿಗೂ ಮಾತಾಡುವಂತ ಶಕ್ತಿ ಇದೆ, ಮರ ಗಿಡಗಳಿಗೂ ಮಾತಾಡುವಂತ ಶಕ್ತಿ ಇದೆ. ಅಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀನ ದೇವ್ರ ಹತ್ರನೂ ಮಾತಾಡುವಂಥ ಶಕ್ತಿ ಮನುಷ್ಯರಿಗೆ ಬರುತ್ತೆ. ಅದನ್ನ ಕಲಿಬೇಕಷ್ಟೇ. ಕಲಿಯೋದಕ್ಕೆ ಎಲ್ಲರ ಕೈಲೂ ಸಾಧ್ಯ ಇಲ್ವೇನೋ. ಈಗಲೂ ಅಮೆರಿಕಾದಲ್ಲಿ ಒಂದು ಪಂಗಡ ಇದೆ, ಒಂದು ಜನಾಂಗ ಇದೆ, ಸುಮಾರು 400 ಜನ ಇದ್ದಾರೆ ಅಂತ ಗೊತ್ತು. ಯಾವುದೋ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು. ಆ 400 ಜನ ಇವತ್ತು ಒಬ್ರಿಗೊಬ್ರು ಮಾತಾಡೋದಿಲ್ಲ, ಪ್ರಕೃತಿ ಜೊತೆ ಮಾತಾಡ್ತಾರೆ. ಯಾವ ರೀತಿ? ಫೀಲಿಂಗ್ಸ್, ಜಸ್ಟ್ ಬಾಯಿ ಬಿಟ್ಟು ಮಾತಾಡೋದಿಲ್ಲ. ಆ ರೀತಿ ಪ್ರಕೃತಿ ಜೊತೆ ಫೀಲಿಂಗ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಅವರು ತಿಳಿಸಿದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಪ್ರಕೃತಿ ಅನ್ನೋದು ನಮ್ಗೆಲ್ಲನೂ ಕೊಡ್ತಾ ಇದೆ. ಅಂತ ಪ್ರಕೃತಿನ ಉಳಿಸಿ ಬೆಳೆಸುವಂತ ಕೆಲಸ ಮಾಡಿದ್ರೆ ಮಾತ್ರ ನಮಗೂ ಮುಂದಿನ ದಿನಗಳು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಪ್ರಕೃತಿ ರಿಯಾಕ್ಟ್ ಮಾಡೋದು ಶುರು ಮಾಡಿದೆ, ಕಷ್ಟನ ಅನುಭವಿಸಲೇಬೇಕಾಗುತ್ತೆ. ನೋಡ್ತಾ ಇದೀವಿ ಯಾವ ರೀತಿ ಕಷ್ಟ ಇದೆ ಅನ್ನೋದನ್ನ. ಇನ್ನು ಉಳಿದಿದ್ದು ಪ್ರಕೃತಿನ ಉಳಿಸೋದು ಬೆಳೆಸೋದು ನಿಮಗೆ ಬಿಟ್ಟಿದ್ದು. ಆದಷ್ಟು ಮರ ಗಿಡಗಳನ್ನ ಕಡಿಯೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.